ನಮಸ್ತೆ ರೈತ ಬಾಂಧವರೇ, ನಾವು ಚಿತ್ರದುರ್ಗ ಜಿಲ್ಲೆಯಲ್ಲಿದ್ದೀವಿ. ನಮಸ್ತೆ ಸರ್. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಸರ್? ನಮ್ಮ ಹೆಸರು NR ಶೇಖರ್ ಅಂತ ಸರ್. ಶೇಖರ್ ಅಂತ ಸರ್. ಹ್ಞೂ ಸರ್. ಸರ್, ಎಷ್ಟು ಎಕರೆ ತೋಟ ಮಾಡಿದ್ದೀವಿ ಸರ್? ಸರ್ 2.75 ಎಕರೆ ಇದೆ ಸರ್. ಇಲ್ಲಿ ಮೂಲತಃ ನೀವು ಹೊಸದುರ್ಗ ತಾಲೂಕಿನ? ಹೊಸದುರ್ಗ ತಾಲೂಕಿನ ಸರ್ ನಾವು. ಹೌದಲ್ಲ ಸರ್? ಹ್ಞೂ ಸರ್. ನಿಮ್ಮ ಹೆಸರು? ತಿಪ್ಪೇಸ್ವಾಮಿ ಅಂತ. ತಿಪ್ಪೇಸ್ವಾಮಿ. ನಿಮ್ದೇನೋ ತೋಟ ಐತೆ ಸರ್? ಇಲ್ಲ ಸರ್, ತೋಟ ಏನಿಲ್ಲ. ಸಾಹೇಬ್ರ ಆತ್ಮೀಯ. ನಿಮ್ಮ ಹೆಸರು? ಮಲ್ಲಿಕಾರ್ಜುನ್ ಸರ್. ನೀವು ಎಷ್ಟು ಎಕರೆ ತೋಟ ಮಾಡಿದ್ದೀವಿ? ನಾವು 4 ಎಕರೆ ಮಾಡಿದ್ದೀವಿ ಸರ್. ಈ ಭಾಗದಲ್ಲಿ ಈ ವರ್ಷ ದೊಡ್ಡ ಮಳೆ ಏನಾರ ಬಂದತ್ತ? ಇಲ್ಲ, ದೊಡ್ಡ ಬೆಳೆ ಬಂದಿಲ್ಲ ಸರ್. 2 ವರ್ಷ ಬಂದಿಲ್ಲ ಸರ್. ಬಿತ್ತನೆ ಏನಾರ? ಇಲ್ಲ ಸರ್, ಎಲ್ಲಿ ಬಿತ್ತನೆ ಆಗಿಲ್ಲ ಸರ್. ಈ ಭಾಗದಲ್ಲಿ ಬಿತ್ತನೆ ಆಗಿಲ್ಲ ಸರ್. 1 ಎಕರೆನೂ ಬಿತ್ತಿಲ್ಲ ಸರ್. ಬಿತ್ತಿಲ್ಲ. ಈ ಭಾಗದಲ್ಲಿ ಬಿತ್ತನೆ ಆಗಿಲ್ಲ ಸರ್. ಸರ್, ಈಗ ಮಳೆ ಬಂದಿಲ್ಲ. ಈ ತೋಟ ಉಳಿಸೋದು ಒಂದು ಸವಾಲಲ್ಲ ಸರ್? ಹ್ಞೂ ಸರ್, ತೋಟ ಉಳಿಸೋದೇ ಸವಾಲು ಸರ್. ಸವಾಲಲ್ಲ ಸರ್? ಸವಾಲು. ಹ್ಞೂ ಸರ್. ಈಗ ಇಲ್ಲಿ ಎಷ್ಟು ಬೋರ್ ಅದಾವೆ ಸರ್? ಇಲ್ಲಿ ಈಗ ಆಗಿರೋ 2 ಬೋರಲ್ಲಿ ಹೊಸ್ದಾಗಿ ಒಂದು ಬೋರ್ ಹಾಕ್ಸಿನಿ ಸರ್. ಈಗ ಆ ಬೋರಲ್ಲಿ ನೀರಿಲ್ಲ, ಹಳೆ ಬೋರಲ್ಲಿ. 3 ಬೋರ್ ಮೊದಲೇ ಬೋರ್ ಹೋಯ್ತು? ಮೊದಲು 2 ಬೋರ್ ಹೋದು ಸರ್. ಈಗ 2 ಬೋರ್ ಹೋದು? ಹ್ಞೂ, 2 ಬೋರ್ ಹೋದು. ಈಗ ಹೊಸ ಬೋರ್ನಾಗೆ ಸ್ವಲ್ಪ ಸರ್. ಒಂದು ತಿಂಗಳಾಗಿದೆ ಹೊಸ ಬೋರ್ ಹಾಕ್ಸಿ. ಈಗ ಎಷ್ಟು ಇಂಚ್ ಬರ್ತದೆ ಸರ್? ಅದ್ರಾಗ ಬರ್ತಾ ಸರ್ 2 ಇಂಚ್ ಬರುತ್ತೆ. ಬರ್ತಾ ಬರ್ತಾ ಕಡಿಮೆ ಆಗುತ್ತೆ ಸರ್. ಹೌದಲ್ಲ ಸರ್? ಹ್ಞೂ ಸರ್. ಈ ನೀರು ಅಂತಕ್ಕಂಥ ಪ್ರಕೃತಿ ಸಂಪತ್ತು ಸಿಗೋದು ದುರ್ಲಭ ಆಗಿಬಿಡುತ್ತಲ್ಲ ಸರ್? ದುರ್ಲಭನೇ ಸರ್. ಯಾಕಂದ್ರೆ ಎಲ್ಲ ಕಡೆಗೆ ಸಾಕಷ್ಟು ಬೋರ್ ಹೊಡಿಸಿದ್ರು. ಇಲ್ಲಿ ಸಿಗ್ತತಿ, ಅಲ್ಲಿ ಸಿಗ್ತತಿ, ಅಲ್ಲಿ ಪಾಡು, ಇಲ್ಲಿ ಪಾಡು ಅಂತ ಅನ್ಸ ಅಲ್ದಾಟ ಜಾಸ್ತಿ ಆಗ್ತಲ್ಲ? ಜಾಸ್ತಿ ಆಯ್ತು. ಹೌದಲ್ಲ ಸರ್? ರೈತರು ಅಲ್ದಾಟ ಆಗೈತಲ್ಲ ಸರ್? ಈ ವರ್ಷ ತೋಟ ಉಳಿಸಿದ್ರೆ ಈ ಭಾಗದಲ್ಲಿ ಪುಣ್ಯ ಹಂಚ್ಬಿಡುತ್ತಲ್ಲ ಸರ್? ಹ್ಞೂ ಸರ್, 100%. ಅದ್ರಾಗೆ ಈ ಅಡಿಕೆ ಅನ್ನೋದು ತಾಯಿ ಬೇರು ಇವ ಇಲ್ಲ, ಹೌದಾ? ತಂತು ಬೇರು ಮತ್ತು ಮುಖ್ಯ ಬೇರು ಸರ್ಫೇಸಲ್ಲಿ ಈ ಥರ ಭೂಮಿ ತಾಯಿನ ಬೆತ್ತಲೆ ಬಿಡಬಾರ್ದು ಅಂತ ಹೇಳಿದ್ದೀನಿ ನಿಮಗೆ ಸರ್. ಒಂದು ಸುಮಾರು 3/4 ಗಂಟೆನಲ್ಲಿ ನಾವು ಹೇಳಿರ್ತಕ್ಕಂಥ ವಿಚಾರಗಳು ನಿಮ್ಮ ತಲೆಗೆ ಹೋದ್ವಾ ಸರ್? ಹೋಗಿದೆ ಸರ್. ನಿಮಗೆಲ್ಲ ಮಾಹಿತಿ ಹೇಳಿದ್ದೆಲ್ಲ ನನಗೆ ಸಮರ್ಪಕವಾಗಿ ಸಿಕ್ಕಿದೆ. ಇನ್ನೊಂದು ಪ್ರಾಯೋಗಿಕವಾಗಿ ಸಾಕಷ್ಟು ವಿಚಾರ ತೋರಿಸಿದ್ವಿ. ಒಂದು 5-6 ಕಡೆ ಮಣ್ಣು ತೆಗಿಸಿ ತೋರಿಸಿದ್ವಿ, ಹೌದಲ್ಲ ಸರ್? ನೀವು ಕೊಟ್ಟಿರ್ತಕ್ಕಂಥ ಗೊಬ್ಬರನೂ ಕೂಡ ಸದ್ಬಳಕೆ ಆಗಿಲ್ಲ. ಬಯೋಕೆಮಿಕಲ್ ನೀವು ಒಂದಿಷ್ಟು ಕೊಟ್ಟಿದ್ದೀರಿ, 2 ಬಾರಿ ಕೊಟ್ಟಿದ್ದೀರಿ. ಈ ತೋಟದ ಕಿರುಗಣ್ಣಿ ಬಿದ್ದಿಲ್ಲ, ತುಂಬಾ ಗಿಡಗಳು, ಹೌದಾ? ಗಂಡು ದೊಡ್ಡ ಹೋದವೆ. ವೆಜಿಟೇಟಿವ್ ಗ್ರೋತ್ ಜಾಸ್ತಿ ಆಗಿದೆ, ಹೌದಲ್ಲ ಸರ್? ವೆಜಿಟೇಟಿವ್ ಗ್ರೋತ್ ಜಾಸ್ತಿ ಆಗಿದೆ ಸರ್. ಈಗ ಮಳೆ ಬರ್ತೈತಿ ಅಂತ ಹೇಳ್ಕೊಳ್ಳಿ ಸರ್. ಒಂದು ಸಲ ಚೆನ್ನಾಗಿ ಮಳೆ ಬಂತು ಅಂದರೆ ಕನಿಷ್ಠ ಒಂದು 10 ದಿವಸ ಕಾಪಾಡ್ಬೋದಲ್ಲ? 10 ದಿವಸ ಕಾಪಾಡ್ಬೋದು ಸರ್. 10 ದಿವಸದ ಅವಧಿನಲ್ಲಿ ಒಂದು ಬೋರಿಂದ ಸುಮಾರು ನಿಮ್ಮದು ಕಡಿಮೆ ನೀರು ಅಂದರೂ ಕೂಡ ಒಂದು 15,000 ಲೀಟರ್ ನೀರು ಹಿಡಿದ್ರು ಕೂಡ 15 75 ಒಂದು 5 ತಾಸು ನೀರು ಕೊಡ್ತಾರೆ, ಕರೆಂಟ್ ಕೊಡ್ತಾರೆ ಅಂದರೂ ಕೂಡ ಒಂದು 75,000 ಲೀಟರ್ ಒಂದು ದಿವಸಕ್ಕೆ ಭೂಮಿಯಿಂದ ನಿಲ್ತದಲ್ವ? ನಿಲ್ಲುತ್ತೆ ಸರ್. ಹೌದಲ್ಲ ಸರ್? 8 ದಿವಸದ ಅವಧಿನಲ್ಲಿ ಕನಿಷ್ಠ ನೀವು ಆಲೋಚನೆ ಮಾಡಿರಿ, 7 8 56 ಹತ್ತತ್ರ ನಿಯರ್ ಅಬೌಟ್ ಒಂದು 6 ಲಕ್ಷ ಲೀಟರ್. 6 ಲಕ್ಷ ಲೀಟರ್ನ ಭೂಮಿನಲ್ಲೇ ಸ್ಟೋರ್ ಮಾಡಿದ್ವಿ, ಹೌದಾ? ಮಾಡಿದ್ವಲ್ಲ? ಡೆಪಾಸಿಟ್ FD ಅಂತೀವಿ. FD ಮಾಡಿದಂಗೆ ಆಕತ್ತಲ್ಲ ಅಂದರೆ ನೀರೈತಿ ಅಂತ ದುರ್ಬಳಕೆ ಮಾಡಬಾರ್ದು, ಸರಿ ಅನ್ ಸರ್? ಅದೇ ಸರ್. ಆದಷ್ಟು ನೀವು ಈ ಬೆತ್ತಲೆ ಬಿಡಬಾರ್ದು ಭೂಮಿನ. ಒಂದಿಷ್ಟು ವೆಲ್ವೆಟ್ ಬೀನ್ಸ್ ಅಂತೂ ಮಸ್ಟ್ ಅಂಡ್ ಶುಡ್ ಹಾಕಲೇಬೇಕು. ಜೊತೆ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡ್ತಾರೆ. ನಿಮ್ಮ ತೋಟದಾಗ ಎರೆಹುಳು ಅದಾವ? ಇಲ್ಲ ಸರ್, ಎರೆಹುಳು ಇಲ್ಲ ಸರ್. ಎರೆಹುಳು ಇಲ್ಲ ಸರ್. ಮಣ್ಣು ನಿಮ್ಮ ತೋಟದಾಗ ಹಾರ್ಡ್ ಐತೆ ಅಥವಾ ಇದು ಸ್ಮೂತ್ ಐತೆ ಸರ್? ಹಾರ್ಡ್ ಇದೆ ಸರ್. ಜಸ್ಟ್ ನಾವು ಒಂದು 2 ಇಂಚ್ ಕೆಳಗೆ ಹೋದ್ರೂ ಕೂಡ ಸಿಕ್ಕಾಪಟ್ಟೆ ಹಾರ್ಡ್ ಏರ್ ಪರ್ಕ್ಯುಲೇಟ್ ಆಗಿ ಬೇರ್ಗೆ ಆಗ್ತಾ ಇಲ್ಲ. ಮಣ್ಣಿನಲ್ಲಿ ಜೈವಿಕ ಚಟುವಟಿಕೆ ಕಡಿಮೆ ಇದೆ ಅಂತ. ಸರಿ ಸರ್, ಅದು ಕರೆಕ್ಟ್ ಸರ್. ಹಾರ್ಡ್ ಇದರಿಂದ ಜೈವಿಕ ಚಟುವಟಿಕೆ ಕಡಿಮೆ ಇದೆ, ಆಗ್ತಿಲ್ಲ ಸರ್. ಆಗ್ತಾ ಇಲ್ಲ. ಬೇರೆ ಅಭಿವೃದ್ಧಿ ಚೆನ್ನಾಗಬೇಕು, ಮಣ್ಣಿನ ರಾಸಾಯನಿಕ ಗುಣ ಚೇಂಜ್ ಆಗಬೇಕು ಮತ್ತು ಭೌತಿಕ ಗುಣ, ಫಿಸಿಕಲ್ ಪ್ರಾಪರ್ಟಿ, ಕೆಮಿಕಲ್ ಪ್ರಾಪರ್ಟಿ, ಬಯಾಲಜಿಕಲ್ ಪ್ರಾಪರ್ಟಿ ಚೇಂಜ್ ಆದಾಗ ಮಣ್ಣಲ್ಲಿ ಸಮೃದ್ಧತೆ ಕಂಡ್ರೆ ಗಿಡದಲ್ಲಿ ಸಮೃದ್ಧತೆ ಕಾಣಬಹುದು. ನೀರು ಅಂತಕ್ಕಂಥ ಅಮೂಲ್ಯವಾದ ಸಂಪತ್ತನ್ನು ಉಳಿಸ್ಕೊಂಡು ತೋಟ ಮಾಡೋದು ತುಂಬ ಒಳ್ಳೆಯದು. ಯಾಕಂದರೆ ನಮ್ಮ ಜೇಬಿನಾಗ ದುಡ್ಡು ಇಲ್ಲದೇ ಇದ್ರೂ ದುಡ್ಡಿನ ಮೇಲೆ ಗೊತ್ತಾಗುತ್ತೆ.
ಕರೆಕ್ಟ್ ಸರ್. ಹೌದಲ್ಲ ಸರ್? ಅದು ಕರೆಕ್ಟ್ ಸರ್. ನಾವು ದಿನಕ್ಕೆ ಹೆಂಗೆ 3 ಸಲ ಊಟ ಮಾಡ್ತೀವೋ ಮಣ್ಣಿನ ಜೀವಿಗಳಿಗೂ ತ್ಯಾಜ್ಯ ಅಂತಕ್ಕಂಥದ್ದು ಆಹಾರ. ಒಂದಿಷ್ಟು ಜೈವಿಕ ಗೊಬ್ಬರಗಳನ್ನ ಧಾರಾಳವಾಗಿ ಬಳಸ್ತಕ್ಕಂಥ ಕೆಲಸ ತಾವು ಮಾಡಿ ಅನ್ನೋದು ನನ್ನ ವಿಚಾರ ಸರ್. ತಮಗೇನಾದ್ರು ಡೌಟ್ ಐತಿದ್ರೆ ಇಲ್ಲ ಸರ್, ಏನು ಏನಾರ ಕಲ್ತಿರಾಗಿ? ಅದೇ ಸರ್, ಈ ಕೆಮಿಕಲ್ಸ್ ಕಂಟ್ರೋಲ್ ಮಾಡಿ ಆದಷ್ಟು, ಮತ್ತು ಇದು ಆರ್ಗಾನಿಕ್ಕಿಗೆ ಇದು ಮಾಡಿ ಅಂತ ಹೇಳ್ತಿದ್ರು ಸರ್. ಜೈವಿಕ ಅಂದ್ರೆ ನಾನು ಎಲ್ಲ ಜೈವಿಕ ಬಯೋ ಅಂತ, ಬಯೋ ಫರ್ಟಿಲೈಸರ್ಸ್, ಬಯೋ ಕನ್ಸೋರ್ಷಿಯಾ ಅಂತಕ್ಕಂಥದ್ದು, ಸಾವಯವ ಅಂತಕ್ಕಂಥದ್ದು, ಸಾವಯವ ತ್ಯಾಜ್ಯ ನೀ ಕೊಡ್ತಕ್ಕಂಥ ಸಾವಯವ ಗೊಬ್ಬರ ಇರ್ಬೋದು, ಅದೆಲ್ಲದೂ ಕೂಡ ಮಣ್ಣಿನ ಜೀವಳಿ ಆಹಾರ. ಸರಿಯಾ ಸರ್? ಸರಿ ಸರ್. ನಮ್ದ್ರಾಗ ಸರ್ 1 ವರ್ಷ ಆಯ್ತು ಸರ್ ನಾವು ಬೇಸಾಯನೇ ಮಾಡ್ಸಿದ್ವಿ. ಒಳ್ಳೆ ನೀರು ಒಂದೇ ಕೊಡ್ತಾ ಇದ್ದೀವಿ ಸರ್. ನೋಡ್ಬೇಕು, ನೋಡ್ಕೊಂಡು ಇದು ಮಾಡ್ಕೊಡ್ಬೇಕು ಅಷ್ಟೇ. ಡ್ರೈ ಮಾಡಿ ಕೊಡ್ಬೇಕು. ಡ್ರೈ ಮಾಡೇ ಕೊಡ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸರ್. ಪ್ರಯತ್ನ ಪಡ್ರಿ, ತೋಟ ಉಳಿಸ್ಬೋದು. ಇದು ಮಾತ್ರ 100% ಸಾಧ್ಯತೆ ಐತಿ. ಯಾಕಂದ್ರೆ ಸಣ್ಣ ಸಣ್ಣ ತಪ್ಪುಗಳನ್ನ ತಿದ್ಕೊಂಡು ಇಲ್ಲಿ ಮುಂದುವರ್ಸೋದು ಭಾಳ ಒಳ್ಳೇದು. ಅದೇ ಆ ಉದ್ದೇಶಕ್ಕೆ ತಮ್ಮ ನೇರವಾಗಿ ನಿಮ್ಮ ಹತ್ರ ಬಂದಿರೋದು ಸರ್. ನಾನೀಗ ತೋಟ ಉಳ್ಸೋಕೆ, ಈಗ ನಾನು ಈಗ ರೈತರ ಮಗ ಆಗಿರೋದ್ರಿಂದ ರೈತರ ಮಗ ಅಂದ್ರೆ ನಾನು ಅದ್ರ ಮಾಹಿತಿ ಇಲ್ಲ ನನಗೆ ಸರ್. ಈ ಸಲ ತೋಟ ಉಳಿಸಿದ್ರಿ ಅಂದ್ರೆ ಗೆದ್ದೋದ್ರಿ ಅಂತ ನೀವು. ಸರಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಮ್ಮ ಸಂಪರ್ಕ ಸಂಖ್ಯೆ ಚಿತ್ರದುರ್ಗ ಜಿಲ್ಲೆಯಿಂದ ಹಾಗೂ ದಾವಣಗೆರೆ ಜಿಲ್ಲೆಯಿಂದ 9972699813. ಮಹಾದೇವಪ್ಪ, ಮಣ್ಣು ಪುನರುಜ್ಜೀವನ ಸಲಹೆಗಾರರು, ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ, ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಇಲ್ಲಿ ಸಂಪರ್ಕಿಸಿ. ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ಮಣ್ಣು ಪುನರುತ್ಪಾದನಾ ಕೇಂದ್ರ.